ನಮಸ್ಕಾರ. ಹೇಗಿದ್ದೀರಾ? ಸ್ವಸ್ಥಾಗಿ ಮಸ್ತಾಗಿ ಖುಷಿಯಾಗಿ ಈ ಸ್ಟೈಲ್ ಪ್ರಾಡಕ್ಟ್ ಯೂಸ್ ಮಾಡಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಯೋಚನೆ ಆಗ್ತಿಲ್ಲ, ಎಲ್ಲರೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪ್ರಾಡಕ್ಟ್ ಪ್ರಚಾರ ಮಾಡ್ತಿದಾರಲ್ಲ, ಅದಕ್ಕೆ ನೀವೆಲ್ಲ ತಲುಪಿಸಿದಕ್ಕೋಸ್ಕರ ಫಸ್ಟ್ ನಿಮಗೆಲ್ಲ ನಿಜವಾದ ಮಾಡಿ. ಯಾಕಂದ್ರೆ ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ರೀಚ್ ಮಾಡಿಲ್ಲ ಅಂದ್ರೆ ಯೂಸ್ ಇಲ್ಲ. ಕರೆಕ್ಟ್ ಅದೇ? ಅದೇ ತರ ಎಷ್ಟೇ ಒಳ್ಳೆ ಮೀಟಿಂಗ್ ಆಗ್ಬೋದು, ಎಷ್ಟೇ ಒಳ್ಳೆ ಶೋ ಆಗ್ಬೋದು, ಎಷ್ಟೇ ಒಳ್ಳೆ ಅಚೀವರ್ ಆಗಿರ್ಬೋದು, ರೀಚ್ ಮಾಡಿಲ್ಲ ಅಂದ್ರೆ ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ. ಮುಂದಿನ ಕಾಲದಲ್ಲಿ ನಾವು ನಮ್ಮ ತಂದೆಯವರು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ತಿರ್ಬೇಕಾದ್ರೆ 1997, 1988 ಅಲ್ಲಿ ಎಲ್ಲ ನ್ಯೂಸ್ ಪೇಪರ್ ಅಲ್ಲಿ, ಪೇಜರಲ್ಲಿ ಜಾಬ್ ವೇಕೆನ್ಸಿ ಇದೆ, ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಬರೋದು. ಕರೆಕ್ಟಾ? ಈಗ ಎಲ್ಲಿ ನೋಡ್ತಾ ಇದ್ದೀರಾ ನೀವು? ಮೊಬೈಲ್. ನಿಮ್ಮ ದೊಡ್ಡ ಡೇಟಾ ನಿಮ್ಮ ಫೋನಲ್ಲಿ ಇದೆ. ಸೊ ಇವತ್ತು ಕಂಪನಿಯ ಪ್ರೊಫೈಲ್ ಬಗ್ಗೆ, ಕಂಪನಿಯ ಬಗ್ಗೆ ಮಾಹಿತಿ ಸರ್ ನಿಮಗೆಲ್ಲರಿಗೂ ಹೇಳಿದ್ದಾರೆ, ಯಾವ ತರ ಕಂಪನಿ ಆಗಿದೆ, ಎಲ್ಲಿ ಕಂಪನಿ ಯಾವ ತರ ಇದೆ ಅಂತ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಕಂಪನಿಯ ಫಿನಾನ್ಸ್ ಡೈರೆಕ್ಟರ್ ಆಗಿ 2020 ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತವರೆಗೂ ಯಾರು ಒಬ್ಬರದ್ದು ಪೇವ್ರ್ ಕಂಪನಿಯಲ್ಲಿ ಹೋಲ್ಡ್ ಮಾಡಿದ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಆಗಿ ಕಂಪನಿಯ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಅದು ನನ್ನ ನೆಗ್ಲಿವ್ ಇದೆ. ಸ್ಟಾರ್ಟಿಂಗ್ ನಾನು ಕಂಪನಿಯಲ್ಲಿ ಬಂದಾಗ ನನಗೂ ಕೂಡ ಭಯ ಇತ್ತು, ನಿಮಗೂ ಭಯ ಇರುತ್ತೆ. ಕರೆಕ್ಟ್ ಅಲ್ವಾ? ನನ್ನೊಂದು ಜಾಸ್ತಿ ಜವಾಬ್ದಾರಿ. ಯಾಕಂದ್ರೆ ನೀವೆಲ್ಲ ಸಂಸ್ಥೆ ನಂಬ್ತಿದ್ದೀರಾ, ಆ ಸಂಸ್ಥೆ ಬ್ಯಾಕ್ಗ್ರೌಂಡ್ ನಾನೇ ಇರೋದು. ಕರೆಕ್ಟ್ ಅಲ್ವಾ? ಸೊ ನನಗೆ ಸ್ಟಾರ್ಟಿಂಗ್ ಎಲ್ಲ ಒಂದ್ ಕಡೆ ಭಯ ಇತ್ತು, ಹೆಂಗಾಗುತ್ತೋ ಏನಾಗುತ್ತೋ ಅಂತ. ಬಟ್ ನೀವೆಲ್ಲ ನನಗೆ ಧೈರ್ಯ ಕೊಟ್ಟು, ನಿನ್ ಕೈಲಾಗುತ್ತೆ, ನೀನ್ ಮಾಡೇ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಿನ್ ಧೈರ್ಯ ಕೊಟ್ಟು ಕಾನ್ಫಿಡೆನ್ಸ್ ಕೊಡ್ತಾ ಮಾತ್ರಲ್ಲ ಸರ್. ನಿಮ್ಮೆಲ್ಲರಿಗೂ ನಾನು ಬಾಟಮ್ ಆಫ್ ಮೈ ಹಾರ್ಟ್ ನಿಮ್ಮೆಲ್ಲರಿಗೂ ಇರ್ತೀವಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಸರ್ ಮ್ಯಾನೇಜ್ಮೆಂಟ್. ನಾವು ಒಂದು ಮೂವಿ ನೋಡ್ತೀವಿ, ಹೀರೋಗೆ ಎಂಟ್ರಿ ಆಗುತ್ತೆ, ಚಪ್ಪಾಳೆ ಹೊಡಿತೀವಿ, ಖುಷಿ ಆಗುತ್ತೆ, ಮೂವಿ ಚೆನ್ನಾಗಿತ್ತು ಅಂತ ಹೋಗ್ತೀವಿ. ಬಟ್ ಆ ಮೂವಿ ಆ ತರ ಶೂಟ್ ಮಾಡೋದಕ್ಕೋಸ್ಕರ ಕೆಲವೊಬ್ರು ಹಿಂಗಡೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಆಗ್ಬೋದು, ಬ್ಯಾಕ್ಗ್ರೌಂಡ್ ಆಕ್ಟರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಆ ಕ್ಯಾಮೆರಾ ಮ್ಯಾನ್ ಆಗಿರ್ಬೋದು, ಅವ್ರದ್ದೆಲ್ಲ ಕರ್ತವ್ಯ ಇರ್ತದೆ. ಅದು ಮೂವಿನ ಸೂಪರ್ ಹಿಟ್ ಮಾಡುತ್ತದೆ. ಸೊ ಇವತ್ತು ಕಂಪನಿಯ ಬ್ಯಾಕ್ ಬೋನ್ ಆಗಿ ನಮ್ಮ ಜನರಲ್ ಮ್ಯಾನೇಜರ್ಸ್, ಫೈನಾನ್ಸ್ ಆಫೀಸರ್ಸ್ ಏನಿದ್ದಾರೆ, ಅವರಿಂದ ನಾವು ಈ ಕಂಪನಿ ಅತಿ ವೇಗದಲ್ಲಿ ನಾಗರೋಟದಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಸಾಗ್ತಾ ಇದೆ. ಚಿಕ್ಕಮಗಳೂರಿಂದ ಸ್ಟಾರ್ಟ್ ಆದ ಒಂದು ಕಂಪನಿ ಪ್ಯಾನ್ ಇಂಡಿಯಾದಲ್ಲಿ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಕಂಪನಿಯಲ್ಲಿ ಯಾರೇ ನೀವು ಕಂಪನಿಗೆ ಬಂದಿರ್ಬೋದು, ಸಂಸ್ಥೆಯ ಪ್ರಾಡಕ್ಟ್ ಯೂಸ್ ಮಾಡಿರ್ಬೋದು, ಕಂಪನಿಯ ಪೇಮೆಂಟ್ ಆಗಿರ್ಬೋದು, ನೀವು 3 P ನೋಡಿರ್ತೀರಾ. ಕರೆಕ್ಟ್ ಅಲ್ವಾ? ಒಂದು, ಕಂಪನಿಯ ಪ್ರಾಡಕ್ಟ್ ಚೆನ್ನಾಗಿದೆಯಾ ಅಂತ, ಕಂಪನಿಯ ಪ್ರಾಡಕ್ಟ್ ಚೆನ್ನಾಗಿದೆಯಾ ಅಂತ. ಅದಾದ್ಮೇಲೆ ಕಂಪನಿಯ ಪ್ರಾಡಕ್ಟ್ ಯೂಸ್ ಮಾಡಿದೆ, ನಾನು ಕಂಪನಿ ಪ್ರಾಡಕ್ಟ್ ಆಗಿ ರಿಸಲ್ಟ್ ಬಂತು. ಅದಾದ್ಮೇಲೆ ನಾನು ಇದನ್ನ ಆಸ್ ಅ ಕೆರಿಯರ್ ಆಗಿ ತಗೋಬಹುದು. ಕಂಪನಿಯ ಪೇಔಟ್, ಕಂಪನಿಯ ಪೇಔಟ್ ಯಾವ ತರ ಇದೆ? ನಾನು ಈ ಸ್ಟೈಲ್ನ ಪೇಔಟ್ ಬಗ್ಗೆ ಹೇಳ್ಬೇಕಂದ್ರೆ, ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಡಿಸ್ಟ್ರಿಬ್ಯೂಷನ್ ಯಾವ್ದಾದ್ರು ಕಂಪನಿ ಮಾಡ್ತಾ ಇದೆ ಅಂದ್ರೆ 3 ಸ್ಟಾರ್. ಇದು ನಿಮ್ಮ ಫೋನಲ್ಲಿ, ನಿಮ್ಮ ಹತ್ರ ಫೋನ್ ಇದೆ, ನಿಮ್ಮ ಫೋನಲ್ಲಿ ಗೂಗಲ್ ಇದೆ, ನೀವು ಬೇಕಾದ್ರೆ ಯಾವ್ದಾದ್ರು ಕಂಪನಿಯ ಬಿಸ್ನೆಸ್ ಪ್ಲಾನ್ ತೆಗೆದು ನೋಡ್ಕೋಬಹುದು, ನೀವು ಸ್ಟಡಿ ಮಾಡ್ಬೋದು, ನೀವು ಅರ್ಥ ಮಾಡ್ಕೋಬಹುದು. ಆದ್ರೆ 3 ಸ್ಟಾರ್ಗಿಂತ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಯಾರು ಸೈಲು ಸಾಧ್ಯ ಇಲ್ಲ. ಅಟ್ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೂ ಟೈಮಿಂಗ್ ಇರ್ಬೋದು. ಆದ್ರೆ 3 ಸ್ಟಾರ್ ಸತತ 8 ವರ್ಷದಿಂದ ಕಂಪನಿಯ ಬಿಸ್ನೆಸ್ ಪ್ಲಾನ್ ಅಪ್ಗ್ರೇಡೇಷನ್ ಮಾಡ್ತಾ ಇದೆ. ಕಂಪನಿ ಯಾವತ್ತೂ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ಫಸ್ಟ್ ನಾವು ಕಂಪನಿಯ ಪ್ಲಾನ್ ಏನಿತ್ತು ಇವತ್ತಿಗೆ ನೋಡಿದ್ರೆ ಎಷ್ಟು ಅಪ್ಗ್ರೇಡ್ ಆಗಿದೆ. ಕಂಪನಿಯ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಅಲ್ಲಿ 10 ಪ್ರಾಡಕ್ಟ್ ಇದ್ರೆ ಇವತ್ತು ಕಂಪನಿಯಲ್ಲಿ 30 ಪ್ರಾಡಕ್ಟ್ ಇದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ವಿ. ಎಷ್ಟು ಅದರಿಂದ ಟೆಸ್ಟ್ ಮೂನೀಸ್ ಇದೆ, ಸ್ಟಾಕ್ ಮೇಂಟೈನ್ ಮಾಡೋಕೆ ನಮಗೆ ಕಷ್ಟ ಆಗ್ತಾ ಇದೆ. ಅಷ್ಟು ಆರ್ಡರ್ಸ್ ಹಿಂಗ್ ಬರ್ತಾ ಇದೆ, ಲೋಡ್ ಆಗ್ತಾ ಇದೆ, ಈ ಕಡೆ ಲೋಡ್ ಖಾಲಿ ಆಗ್ತಾ ಇದೆ, ಬರ್ತಾ ಇದೆ, ಲೋಡ್ ಖಾಲಿ ಆಗ್ತಾ ಇದೆ. ಸೊ ಯಾಕಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಅಷ್ಟು ಉತ್ತಮವಾದ ರಿಸಲ್ಟ್ ಪ್ರಾಡಕ್ಟ್
ತಲುಪಿಸ್ತಾ ಇದ್ದೀವಿ. ಸೊ ನೀವೆಲ್ಲರೂ ಬಂದಿದ್ದೀರಾ, 3 ದಿನದ ಏನು ಕಾರ್ಯಕ್ರಮ ಇದೆ, ನೀವು ಇಲ್ಲಿಂದ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಆಚೆ ಹೋಗ್ಬಿಟ್ಟು ಜನರಿಗೆ ಅದೇ ತರ ತಲುಪಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಕಂಪ್ನಿಯ ಬ್ಯಾಕ್ಗ್ರೌಂಡ್, ಕಂಪ್ನಿಯ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದೆ. ನೀವು ಬೇರೆ ಕಂಪ್ನಿಗಳೆಲ್ಲ ನೋಡ್ತೀರಾ ಸರ್, ನನಗೆ ತುಂಬಾ ಜನ ಮೀಟ್ ಮಾಡ್ತಾರೆ ಬೇರೆ ಬೇರೆ ಕಂಪ್ನಿಯಿಂದ ಬಂದವರಿಲ್ಲ ಸರ್. ಆ ಕಂಪ್ನಿಯಲ್ಲಿ ಒಂದು KYC ಮಾಡ್ಬೇಕಂದ್ರೆ 15 ದಿನ ಟೈಮ್ ಬೇಕು ಸರ್. ಆ ಡಾಕ್ಯುಮೆಂಟ್ ಫಿಲ್ ಮಾಡಿ ನಾವು ಕಳಿಸ್ಬೇಕು, ಅವ್ರು ನೋಡಿ ನಾವು ಅಪ್ರೂವ್ ಮಾಡ್ತಾರೆ, ಅದು ಬರೋ ತನಕ 15 ದಿನ 20 ದಿನ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ V-Star ಅಲ್ಲಿ ನೀವು ವೆನ್ಸ್ಡೇ ಕ್ಲೋಸಿಂಗ್ ಆಗುತ್ತೆ, KYC ಅಪ್ಡೇಟ್ ಮಾಡ್ತೀರಾ, ಮುಂಚೆ ಫ್ರೈಡೇ ದಿನ ಆಗ್ತಾ ಇತ್ತು, ಗುರುವಾರ ದಿನ ಆಗ್ತಾ ಇತ್ತು. ಸೊ ನಾವು ಲಾಸ್ಟ್ ವೀಕ್ ಇಂದ April 1st ಹೊಸ ಫಿನಾನ್ಷಿಯಲ್ ಇಯರ್ ಅಲ್ಲಿಂದ ಥರ್ಸ್ಡೇ ದಿನನೇ ನಾವು ಪೇಔಟ್ ಮಾಡ್ತಾ ಇದ್ದೀವಿ. ಬರುವಂತ ಟೈಮಲ್ಲಿ ವೆನ್ಸ್ಡೇ 12 ಗಂಟೆ ಕ್ಲೋಸಿಂಗ್ ಆಯಿತು, ಥರ್ಸ್ಡೇ ಮಧ್ಯಾಹ್ನ ತನಕ ಪೇಔಟ್ ಕ್ಲೋಸ್ ಆಯಿತು. ಅದಾದ್ಮೇಲೆ ನಾವು ಬ್ಯಾಂಗ್ಳೂರ್ ವೇರೋಸ್ ಏನ್ ಮಾಡಿದ್ವಿ ರೀಸೆಂಟ್ ಆಗಿ, ಅಲ್ಲಿಂದ ಏನೆಲ್ಲ ಸ್ಟಾರ್ಟಿಂಗ್ ಸೆಟ್ ಆಗಿ ಸ್ವಲ್ಪ ಟೈಮ್ ತಗೊಂಡು ಈಗ ಸೆಟ್ ಆಗಿದೆ. 1 ಮಂತ್ ಅಲ್ಲಿ ನಿಮಗೆ ಎಂತ ಸರ್ವಿಸ್ ಸಿಗುತ್ತೆ ಅಂದ್ರೆ ನೀವು ಇವಾಗ ತನಕ ಡೈರೆಕ್ಟ್ ಯಾರು ಕೊಟ್ಟಿರೋಲ್ಲ, ಕೊಡೋಕೆ ಸಾಧ್ಯ ಇಲ್ಲ ಅಂತ ಸರ್ವಿಸ್ ವಿತಿನ್ 1 ಮಂತ್. 1 ಮಂತ್ ಅಲ್ಲಿ ನೀವು ಚೇಂಜಸ್ ನೋಡ್ತಾ ಇದ್ದೀರಾ, ಯಾವ ತರ ಸರ್ವಿಸ್ ಅಲ್ಲಿ V-Star ಅಪ್ಗ್ರೇಡ್ ಆಗ್ತಾ ಇದೆ ಅಂತ. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರದಲ್ಲಿ ಯಾವ ತರ ಆರ್ಡರ್ ಮಾಡಿ ಪ್ರಾಡಕ್ಟ್ ಮನೆಗೆ ತಲುಪುತ್ತೆ, ಅದೇ ತರ V-Star ಅಲ್ಲೂ ಕೂಡ ಇವಾಗ ತಲುಪ್ತಾ ಇದೆ. ಇನ್ನ ಉತ್ತಮವಾಗಿ ವೇಗದಲ್ಲಿ ತಲುಪುತ್ತೆ, ಇನ್ನ ಪ್ರೀಮಿಯಂ ಪ್ಯಾಕೇಜಿಂಗ್ ಒಟ್ಟಿಗೆ ಪ್ರೀಮಿಯಂ ಪ್ರಾಡಕ್ಟ್ ಕ್ವಾಲಿಟಿ ಒಟ್ಟಿಗೆ ನಿಮ್ಮ ಮನೆಗೆ ತಲುಪುತ್ತೆ. ಇದೆಲ್ಲ ನಾವು ಬ್ಯಾಕೆಟ್ ಅಲ್ಲಿ ತುಂಬಾ ಪ್ಲಾನಿಂಗ್ ನಡೀತಾ ಇದೆ. ತುಂಬಾ ಈಗ ಇನ್ನೊಂದು ವೇರೋಸ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಒಂದು ವೇರೋಸ್ ಇತ್ತು, ಅದು ಸಣ್ಣ ಆಗ್ತಾ ಇದೆ. ಇನ್ನೊಂದು ವೇರೋಸ್ ವೈಟ್ ಫೀಲ್ಡ್ ಹತ್ರ ನಾವು ಮಾಡ್ತಾ ಇದೀವಿ, ಅದು ಓಪನಿಂಗ್ ನಾವು ಪ್ಲಾನ್ ಮಾಡ್ತಾ ಇದೀವಿ. ಅದೇ ತರ ಒಂದು ಚಿಕ್ಕಮಗಳೂರಲ್ಲಿ, ಮಲೆನಾಡು ನಮ್ಮೂರು ಚಿಕ್ಕಮಗಳೂರಲ್ಲಿ ಒಂದು ಅಚ್ಚಿ ಉತ್ತಮವಾದ ಒಂದು ಆಫೀಸ್ ರೆಡಿ ಆಗ್ತಾ ಇದೆ. ಆಫೀಸ್ ಅಂದ್ರೆ ದೊಡ್ಡ ಕಂಪ್ನಿಗಳು, ಸಾವಿರಾರು ಕೋಟಿ ಟರ್ನ್ ಓವರ್ ಇರುವಂತ ಕಂಪ್ನಿಗಳು ಅಂತ ಆಫೀಸ್ ಇಲ್ಲ ಅಂತ ಆ ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರೆ ಹೇಳಿದ್ದಾರೆ. ಸೊ ಆ ತರ 7,000 ಸ್ಕ್ವೇರ್ ಫೀಟ್ ಅಲ್ಲಿ ಆಫೀಸ್ ಇದೆ, 7,000 ಸ್ಕ್ವೇರ್ ಫೀಟ್. ಯಾಕೆ ಅಂದ್ರೆ ಕಂಪ್ನಿಯ ದೊಡ್ಡ ವಿಷನ್ ಇದೆ. 2030 ಏನ್ V-Starಗೆ ಟಾಪ್ 10 ಡೈರೆಕ್ಟ್ಸ್ ಅಲ್ಲಿ ಪೊಸಿಷನ್ ಅಂತ ತರಬೇಕು ಅಂತ ನಾವೆಲ್ಲರೂ ಫೌಂಡರ್ ವಿಷನ್ ಇದೆ. ಅದಕ್ಕೆ ಮಾಡ್ಬೇಕಂದ್ರೆ ತಯಾರಿ ಅದೇ ತರ ಇರಬೇಕು, ಹೌದಲ್ವಾ? ನೀವು ಮುಂದಿನ ವರ್ಷದಲ್ಲಿ ಡೈವರ್ಟ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ತಯಾರಿ ಇರ್ಬೇಕಾಯ್ತು, ತಯಾರಿ ಮಾಡ್ಬೇಕಂತಾನೆ ಇದು TTL ಮಾಡಿರ್ಬೋದು. ತಯಾರಿ ಆಗ್ಬೇಕಂದ್ರೆ TTL ಪ್ರೋಗ್ರಾಮ್ಸ್, ಪೈಲಾಟ್ ಟ್ರೈನಿಂಗ್ಸ್, TTL ಟ್ರೈನಿಂಗ್ ಅದೆಲ್ಲ ಮಾಡೋದು. ಸೊ ಇದರಲ್ಲೆಲ್ಲ ನೀವೆಲ್ಲ ತಯಾರಾಗ್ತೀರಾ. ನೀವು ನಿಮಗೆ ಸಂಸ್ಥೆ ಬಗ್ಗೆ, ಕಂಪನಿ ಸಂಸ್ಥೆಯ ಪ್ರಾಡಕ್ಟ್ ಬಗ್ಗೆ, ಸಂಸ್ಥೆಯ ಪೇಔಟ್ ಬಗ್ಗೆ, ಸಂಸ್ಥೆಯ ಮ್ಯಾನೇಜ್ಮೆಂಟ್ ಬಗ್ಗೆ, ಸಂಸ್ಥೆಯ ಲೀಡರ್ಸ್ ಬಗ್ಗೆ ಇದರಲ್ಲಿ ತಿಳ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಲ್ಲ, ನೋಡಿ ನೀವು ಬಿಸ್ನೆಸ್ ಯಾವ ತರ ಡೆವಲಪ್ ಮಾಡ್ತಾರೆ. ನಿಮ್ಮ ವೀಕ್ಲಿ ಚೆಕ್ ಇವಾಗ 5,000, 10,000, 20,000 ಇರ್ಬೋದು, ಬಟ್ ಬರುವಂತ ಟೈಮಲ್ಲಿ TTL ಆಗಿದ್ದು 1 ಮಂತ್ ಅಲ್ಲಿ ನೀವು ರಿಸಲ್ಟ್ಸ್ ನೋಡ್ತೀರಾ, ನಿಮ್ಮ ಚೆಕ್ ಡಬಲ್ ಆಗಿರುತ್ತೆ. ಯಾಕಂದ್ರೆ ನಿಮಗೆ ಈ ಟ್ರೈನಿಂಗ್ ಆದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ದಟ್ ಐ ಆಮ್ ಅ ಲೀಡರ್. ನಿಮಗೆ ಯಾವುದೋ ಒಂದು ಅಬ್ಜೆಕ್ಷನ್ ಕೊಡ್ಲಿ, ನಿಮಗೆ ಸಾಲ್ವ್ ಮಾಡ್ಬಿಡ್ತೀರಾ. ನಿಮ್ಮ ಮುಂದೆ ಎಂತ ವ್ಯಕ್ತಿ ಕೊಡ್ಲಿ, ಅವ್ರಿಗೆ ಕನ್ವಿನ್ಸ್ ಮಾಡ್ಬಿಡ್ತೀರಾ ಕಂಪನಿಯ ಪ್ರಾಡಕ್ಟ್ ಬಗ್ಗೆ, ಕಂಪನಿಯ ಪೇಔಟ್ ಬಗ್ಗೆ. ಸೊ ಇಲ್ಲಿ TTL ಟ್ರೈನಿಂಗ್ ಇಂದ ಏನೆಲ್ಲ ನೀವು ಕಲ್ತು ಹೋಗ್ತೀರಾ, ಅದು ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಅದೇ ತರ ನೀವು ರೀಚ್ ಔಟ್ ಮಾಡಿದ್ರೆ ನಿಮ್ಮ ಚೆಕ್ ಏನಿದೆ, ನಿಮ್ಮ ಬಿಸ್ನೆಸ್ ಏನಿದೆ ಡಬಲ್ ಆಗುತ್ತೆ. ಸೊ ನಮ್ಮ ವಿಷನ್ ಏನಿದೆ 2030ಗೆ ಟಾಪ್ 10 ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ ಅಲ್ಲಿ ಬರಬೇಕು ಅಂತ, ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ. ಇದೇ ತರ TTL ಟ್ರೈನಿಂಗ್ ಇನ್ನೊಂದು ಬ್ಯಾಚ್ ಈ ಸತಿನೇ ನಾನು ಹೇಳ್ತಿದ್ದೆ ಬಾಯ್ಸರಿಗೆ, ಸರ್ ಏನ್ ಸರ್ ಸ್ಟ್ರೆಂತ್ ಬಂದ್ಬಿಟ್ಟಿರೋದು, ನಮ್ಮ ಎಕ್ಸ್ಪೆಕ್ಟೇಷನ್ ಇಂದ ಜಾಸ್ತಿ ಬಂದ್ಬಿಟ್ಟಿದೆ, ಬೇರೆ ಇದರಿಂದ ಬೇರೆ ಕಡೆ ನಾವು ಸ್ಟೇ ಮಾಡ್ತಾ ಇದ್ದೀವಲ್ಲ. ಈಗ ನೆಕ್ಸ್ಟ್ ನಾವು 6 ಮಂತ್ಸ್ ಆದಮೇಲೆ ನಾವು ಒಂದು ಬ್ಯಾಚ್ ಮಾಡಿದ್ರೆ ಮೋಸ್ಟ್ ಹೋಗಿ TTLಗೆ 3 ಬ್ಯಾಚ್ ಮಾಡ್ಬೇಕು ಅನ್ಸುತ್ತೆ. ಸೊ ಇದು ಯಾಕೆಂದ್ರೆ ಕಂಪನಿಯ ಪ್ರಾಡಕ್ಟ್ ಮಾತಾಡ್ತಿದೆ, ಕಂಪನಿಯ ಪೇಔಟ್ ಮಾತಾಡ್ತಿದೆ, ಕಂಪನಿಯ ಲೀಡರ್ಸ್ ಮಾತಾಡ್ತಿದ್ದಾರೆ, ಲೀಡರ್ಶಿಪ್ ಮಾತಾಡ್ತಾ ಇದೆ. ನಾನು ಇವತ್ತು ಎಂಟ್ರಿ ತಗೋಬೇಕಂದ್ರೆ ನಾನು ನನ್ನ ಕಾರಣ ಬಂದು ಮೈಸೂರು ಕಾರಣ ಬಂದೆ. ಯಾಕಂದ್ರೆ ಅವ್ರ ಕಾರಲ್ಲಿ ಆ ಹಿಂಗಡೆ ಕೂತ್ಕೊಂಡು ಬಂದ್ರೆ ಬಾಹುಬಲಿ ಒಂದು ಸಿಂಹಾಸನದಲ್ಲಿ ಕೂತ್ಕೊಂಡು ಅನ್ಸುತ್ತೆ ಸರ್, ನಿಜವಾಗಿ ಹೇಳ್ತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಒಂದು 2-3 ವರ್ಷ ಆದಮೇಲೆ ನಾನು ಈ ತರ ಕಾರ್ ತಗೋಬೇಕು, ಅಷ್ಟು ಲಕ್ಸುರಿ ಆಗಿದೆ ಅದು, ನಿಜ ಸರ್.
ಚಿರತೆ ಹೇಳ್ತಾ ಬಂದಿದ್ದಾನು ಇದೇ ತರ ಬರುತ್ತೆ. ಯಾಕಂದ್ರೆ ಆ ಬ್ಲೇಸರ್ ಹಾಕೊಂಡು ಆ ಕಾರಲ್ಲಿ ಇಳಿದು ಬಂದ್ರೆ ಮಾತ್ರ ಕಾನ್ಫಿಡೆನ್ಸ್ ಇರುತ್ತೆ. ನಮಗೆ ಒಂದು ವ್ಯಕ್ತಿ ನೋಡ್ತಾನೆ ಮೇಲೆ ನಮಗೆ ಹೆಂಗ್ ಚೇಂಜ್ ಮಾಡ್ತಾರೆ, ಹಾಕುವಂತ ಬಟ್ಟೆ, ಓಡಾಡುವಂತ ಗಾಡಿ, ಇರುವಂತ ಮನೆ, ಈ ಮೂರಿಂದ ಅಂತಾನೆ ನಮಗೆ ಫಸ್ಟ್ ಇಂಪ್ರೆಷನ್ ಇಂದ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಆ ಇಂಪ್ರೆಷನ್ ಬಿಟ್ ಮಾಡಲ್ಲ. ಒಂದು ಒಳ್ಳೆ ಕಾರು, ಒಂದು ಒಳ್ಳೆ ಮನೆ ಹೊತ್ತು ಆಮೇಲೆ ನೋಡ್ತಾರೆ ಹಾಕಿರುವಂತ ಬಟ್ಟೆ. ಸೊ ನಮ್ಮ ವಾಹನ ಏನಿದೆ ಆ ವಾಹನ ಅಂತ ವಾಹನದಲ್ಲಿ ಬಂದ್ರೆ ನಾವು ಎಲ್ಲೋ ಒಂದ್ ಕಡೆ ಇಂಟರ್ನಲ್ ಅಲ್ಲಿ ವಾಹನ ಫೀಲ್ ಮಾಡ್ತೀವಿ. ಸೊ ಕಂಪ್ನಿಯ ಬಗ್ಗೆ, ಕಂಪ್ನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಇಷ್ಟು ಸಾಸಿವೆ ಕಾಣಷ್ಟು ನಿಮ್ಮ ತಲೆ ಟೆನ್ಷನ್ ಬೇಡ. ಯಾಕಂದ್ರೆ ನಾನಿದ್ದೀನಿ, ನಮ್ಮ ಟೀಮ್ ಇದೆ. ಇವತ್ತು ಸಂಸ್ಥೆಗೆ 8 ವರ್ಷ ಆಗಿದೆ. ಬರುವಂತ ಟೈಮಲ್ಲಿ 80 ವರ್ಷನೂ ಆಗ್ಬೋದು. ಇವತ್ತು ನೋಡ್ತಾ ಇದ್ದೀರಾ ನೀವು, ದೊಡ್ಡ ದೊಡ್ಡ ಕಂಪ್ನಿಗಳು 25 ವರ್ಷ ಕೂಡ ಮಾಡಿದ್ದಾರೆ, 30 ವರ್ಷ ಕೂಡ ಮಾಡಿದ್ದಾರೆ, 15 ವರ್ಷ ಕೂಡ ಮಾಡಿದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಇಂಡಿಯಾದಲ್ಲಿ ಟಾಪ್ 3 ಡೈರೆಕ್ಟ್ಸ್ ಕಂಪ್ನೀಸ್ ಅಲ್ಲಿ ಮೊದಲನೇ ಕಂಪ್ನಿ ಬಂದ್ಬಿಟ್ಟು ಅದು ಇಂಡಿಯಾದಲ್ಲ. ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ಆಲ್ರೆಡಿ ಇಂಡಿಯಾದಲ್ಲ, ಅದೇ ಹೇಳಲ್ಲ, ಆಲ್ರೆಡಿ ಇಂಡಿಯಾದಲ್ಲ. ಎರಡನೇದು ಅಲ್ಲಿ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ಆದ್ರೆ ಅದು ಇಂಡಿಯಾದಲ್ಲ. ನಾವು ಇಂಡಿಯನ್ಸ್, ಭಾರತೀಯರು, ನಾವು ಹೋಗ್ಬಿಟ್ಟು ಬೇರೆಯವ್ರ ಕಂಟ್ರಿಗೆ ಇಲ್ಲಿ ಕೆಲಸ ಮಾಡ್ತಾರೆ. ಬ್ರಿಟಿಷರು ಬಂದು ಆವಾಗ ಲೂಟಿ ಮಾಡೋದಿದ್ದಲ್ಲ, ಈಗಲೂ ಲೂಟಿ ಮಾಡ್ತಾರೆ ಅಂತ ಇದೊಂದು ನಮಗೆ ಸಂಖ್ಯೆ. ಸೊ ನಮ್ಮ ವಿಷನ್ ಇರೋದು 2030 ತನಕ ಟಾಪ್ 10 ಡೈರೆಕ್ಟ್ಸ್ ಅಲ್ಲಿ ಕಂಪ್ನೀಸ್ ಅಲ್ಲಿ, ಆ ಟಾಪ್ 10 ಅಲ್ಲಿ ಟಾಪ್ 10 ಭಾರತೀಯ ಕಂಪನಿ ಇರಬೇಕು. ಟಾಪ್ 10 ಇವೆಲ್ಲ ಸಾಥ್ ಸಹಯೋಗ ಏನಂತಾರೆ, ಅದಿದ್ರೆ ಟಾಪ್ 10 ಕೂಡ ಬರಬಹುದು. ಯಾಕಂದ್ರೆ ನಮ್ಮ ಹತ್ರ 30 ವರ್ಷ ಇರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಮ್ಯಾನೇಜಿಂಗ್ ಡೈರೆಕ್ಟರ್, ಅದಾದ್ಮೇಲೆ ಇಷ್ಟು ಸ್ಟ್ರಾಂಗ್ ಲೀಡರ್ಸ್, ಯೂತ್ ಇದ್ದಾರೆ, ಓಲ್ಡ್ ಏಜ್ ಇದ್ದಾರೆ, ಚಾಕ್ಲೇಟ್ ತರ ಮಾಹಿಸರು ಇದ್ದಾರೆ. ಸೊ ಸಂತೋಷ್ ಸರ್ ತರ ಇದ್ದಾರೆ, ಕನ್ಯಾಕುಮಾರಿ ಮೇಡಮ್ ತರ ಇದ್ದಾರೆ, ಕುಲಕರ್ಣಿ ಸರ್, ಅಪರಾಪುರ ಸರ್, ತೀರ್ಥ್ ಕುಮಾರ್ ಸರ್, ಗಿರೀಶ್ ಸರ್, ಇವರೆಲ್ಲ ಇದ್ದಾರಲ್ಲ. ಗಿರೀಶ್ ಸರ್ ಬಗ್ಗೆ ನೀವೆಲ್ಲ ಕೇಳಿಲ್ಲ. ಗಿರೀಶ್ ಸರ್ ಸ್ಪೀಚ್ ನಾನು ಕ್ಯೂರಿಯಾಸಿಟಿ ಆಗ್ತೀನಿ. ಸೊ ಇಷ್ಟೆಲ್ಲ ಲೀಡರ್ಶಿಪ್ ಇದ್ರೆ ನಾವು ಡೆಫಿನೆಟ್ಲಿ 2030 ತನಕ ಇಂಡಿಯಾದ ಡೈರೆಕ್ಷನ್ ಕಂಪನೀಸ್ ಟಾಪ್ ಅಲ್ಲಿ ಬರ್ತೀವಿ. ಸೊ ಅದೇ ತರ ಈ 2 ನೈಟ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಇದನ್ನ ನೀವು ಟ್ರೈನಿಂಗ್ ಅಲ್ಲಿ ಏನೆಲ್ಲ ಮಾಡ್ತಾರೆ ಅದನ್ನ ಕಲ್ತಿ ಎಂಜಾಯ್ ಮಾಡಿ, ಅದೇ ತರ ಮುಂದಿನ ದಿನಗಳಲ್ಲಿ ಸಿಗೋಣ. ನನ್ನ ಪಾರ್ಟ್ ಆಫ್ ವರ್ಕ್ ಏನಿದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಯಾವತ್ತೂ ಪ್ರಾಡಕ್ಟ್ ಅಲ್ಲಿ ಉಪಯೋಗದಲ್ಲಿ ತೊಂದರೆ ಆಗಕ್ಕೆ ಬಿಡಲ್ಲ. ಲೀಗಾಲಿಟಿ ವೈಸ್ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟು ಅದಕ್ಕೆ ಈ ಸ್ಟಾರಲ್ಲಿ 7 ವರ್ಷದಲ್ಲಿ 8 ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಆಗಿಲ್ಲ, ಒಂದು FIR ಆಗಿಲ್ಲ, ಒಂದು ಬ್ಲ್ಯಾಕ್ ಆಗಿಲ್ಲ, ಒಂದು ಬ್ಯಾಡ್ ರಿವ್ಯೂ ಇಲ್ಲ. ಯಾಕಂದ್ರೆ ನಮ್ಮ ಲೀಗಲ್ ಟೀಮ್ ಅಷ್ಟು ಸ್ಟ್ರಾಂಗ್ ಇದೆ, ನಮ್ಮ ಬ್ಯಾಕ್ ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ ಅಷ್ಟು ಸ್ಟ್ರಾಂಗ್ ಇದೆ, ನಮ್ಮ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದ್ದಾರೆ, ಹೈಕೋರ್ಟ್ ಜಡ್ಜ್ ಇದ್ದಾರೆ, ಯಾರು ಕಂಪನಿಗೆ ಡೈಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ನೀವು ಚಿಂತೆ ಎಲ್ಲ ಬಿಟ್ಟು TTL ಅಲ್ಲಿ ಫೋಕಸ್ ಮಾಡಿ. ಬರುವಂತ ಟೈಮಲ್ಲಿ ಯಾವ ತರ ಡೈಮಂಡ್ ಆಗಬೇಕು, ಯಾವ ತರ ಡೈಮಂಡಿನ ಲೀಡ್ ಟೀಮ್ ರೆಡಿ ಮಾಡ್ಕೋಬೇಕು, ಏನು ಕಂಪ್ನಿಯಲ್ಲಿ 15 ರ್ಯಾಂಕ್ ಏನಿದೆ ಅದನ್ನ ಯಾವ ತರ ಕಂಪ್ಲೀಟ್ ಮಾಡಬೇಕು ಅಂತ ಇವತ್ತಿಂದ ವಿಷನ್ ತಗೊಂಡೋಗಿ ಅದನ್ನ ಕಂಪ್ಲೀಟ್ ಹೇಗೆ ಮಾಡಬೇಕು ಅಂತ ನಮ್ಮ ಕಂಪ್ನಿಯ ಲೀಡರ್ಸ್, ನಮ್ಮ ಕಂಪ್ನಿಯ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ನಿಮಗೆ ಹೇಳ್ಕೊಡ್ತಾರೆ. ನನ್ನ ಪಾರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ನನ್ನ ಕಡೆಯಿಂದ ಒಂದಿಷ್ಟು ನಿಮಗೆ ತೊಂದರೆ ಆಗಲಿಲ್ಲ ನೋಡ್ಕೊಳ್ತೀನಿ. ಒಲಿತಾಗ್ಲಿ, ಶುಭವಾಗ್ಲಿ, ಆಲ್ ದ ಬೆಸ್ಟ್, ಗುಡ್ ಲಕ್. ಬರುವಂತ ಟೈಮಲ್ಲಿ ನನ್ನ ಹೆಚ್ಚಿನ ಸಮಯ ಕಂಪ್ನಿಯ ನಮ್ಮ ಡಬಲ್ ಡೈಮಂಡ್ ಆಗಿರುವಂತಹ ಸಂತೋಷ್ ಸರಿ ಕೊಡ್ತಾ ಈಗ ಒಂದು ಸಣ್ಣ ಶಾರ್ಟ್ ಟೀ ಬ್ರೇಕ್ ಇದೆ ಮೇಡಮ್. ಸೊ ಟೀ ಬ್ರೇಕ್ ಇದೆ, 3 ಸ್ನಾಕ್ಸ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ಸೆಷನ್ ಬೈ ಕಂಪ್ನಿ ಡಬಲ್ ಡೈಮಂಡ್ ಸಂತೋಷ್. ಥ್ಯಾಂಕ್ ಯು.